1986ರಲ್ಲಿ SDM ಕಾಲೇಜಿನಿಂದ ಓರ್ವ ಹೆಣ್ಣು ಮಗಳು ಕಾಣೆಯಾಗ್ತಾಳೆ. ಬರೋಬ್ಬರಿ 56 ದಿವಸಗಳ ನಂತರ ತನ್ನ ಆ ಒಂದು ಶರೀರ ಕೊಳೆತ ಸ್ಥಿತಿಯಲ್ಲಿ ನೇತ್ರಾವತಿ ನದಿ ದಡದಲ್ಲಿ ಕಾಣಸಿಗ್ತಾಳೆ. ಸೊ ಆ ಒಂದು ದಿವಸದಿಂದ 39 ವರ್ಷಗಳು ದಾಟಿ ಹೋದು ಇಂದಿಗೂ ಕೂಡ ಆ ಒಂದು ಪ್ರಕರಣವನ್ನು ಇತ್ಯರ್ಥ ಮಾಡೋದಕ್ಕೆ ನಮ್ಮ ಕಾನೂನು ವ್ಯವಸ್ಥೆಗೆ ಆಗಿಲ್ಲ. ನಂತರ ಮೃತದೇಹ ಸಿಕ್ಕಿರೋದು ಅಂದ್ರೆ ಅಸ್ಥಿ ಪಂಜರ ಮಾತ್ರ ಸಿಕ್ಕಿರೋದು. ಕಿಡ್ನಾಪ್ ಯಾರು ಮಾಡೋದು ಎಲ್ಲವೂ ಇದೆ. ಎಲ್ಲಾ ವಿವರಣೆಯನ್ನು ನಾನು SIT ಅವರಿಗೆ ಹೇಳಿದೆ. ಆದ್ರೆ ಎಲ್ಲೊಂದು ತನಿಖೆ ಆಗ್ತಾ ಇಲ್ಲ. ಅಂದ್ರೆ ಇಲ್ಲ ದೇವಸ್ಥಾನ ವಿರುದ್ಧ ಷಡ್ಯಂತ್ರ ಯಾರು ಹೇಳ್ಬಾರ್ದು. ನಾನು ಹೇಳ್ತಾರೆ ನೋಡಿ, ದೇವಸ್ಥಾನದಿಂದ 2 ಕಿಲೋಮೀಟರ್ ದೂರದಲ್ಲಿರುವ ನೇತ್ರಾವತಿ ನದಿಯ ಪಕ್ಕದ ಬಂಗ್ಲು ದಾರಿ ಗುರುಳೆ ತಕೊಂಡು ಹೋದ ನಂತರ ಆ ಕಾಡಲ್ಲಿ ಏನು ಸಿಗ್ಲಿಲ್ವಾ? ಪದ್ಮಲತಾ ಅಂತ ಹೆಣ್ಣು ಮಗಳನ್ನು 57 ದಿನ ತನಕ ಏನೋ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ತಂದು ಹಾಕದಿದ್ದರೆ ಕುಂಡಾಕಿಕೊಳ್ಳಿ. ನಾವು ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಇವತ್ತು ಅತ್ಯಂತ ಪ್ರಮುಖವಾದಂತಹ ಒಂದು ವಿಚಾರದ ಬಗ್ಗೆ, ಪ್ರಕರಣದ ಬಗ್ಗೆ ಚರ್ಚೆ ಮಾಡುವನಿದ್ದೇನೆ. ಮಾತ್ರವಲ್ಲ, ಎಲ್ರಿಗೂ ಗೊತ್ತೇ ಇದೆ ಪದ್ಮಲತಾ ಕೊಲೆ ಪ್ರಕರಣ ಒಂದು ರೀತಿಯಲ್ಲಿ ಆತ್ಮಹತ್ಯೆ ಅಂತ ಬಿಂಬಿಸಿದ್ರು ಅಥವಾ ಕಣ್ಮರೆಯಾಗಿ ಹೋದ್ಲು ಎನ್ನುವಂತಹ ವಿಚಾರ ಇತ್ತು. ಏನೇ ಇರಲಿ, ಹೇಗೆ ಬೇಕಾದರೂ ಈ ಒಂದು ಪ್ರಕರಣವನ್ನು ವ್ಯಾಖ್ಯಾನ ಮಾಡ್ಬೋದು. ಆದರೆ ಆ ಒಂದು ಜೀವ ಇವತ್ತು ಬದುಕುಳಿದಿಲ್ಲ. ಅಂದರೆ 1986ರಲ್ಲಿ SDM ಕಾಲೇಜಿನಲ್ಲಿ ಕಲಿತಾ ಇದ್ದಂತಹ ಹೆಣ್ಣು ಮಗಳು ಕಾಣೆಯಾಗಿ ನಂತರ ಬರೋಬ್ಬರಿ 56 ದಿವಸಗಳ ನಂತರ ನೇತ್ರಾವತಿಯ ನಡದಲ್ಲಿ ಪತ್ತೆ ಆಗ್ತಾಳೆ. ಆದರೆ ಕೊಳೆತ ಶರೀರ ಮಾತ್ರ ಆ ಕುಟುಂಬಸ್ಥರಿಗೆ ಸಿಗುತ್ತೆ. ಆವತ್ತು ದಿನದಿಂದ ಆ ಒಂದು ದಿನದಿಂದ ನಿರಂತರವಾಗಿ ಹೋರಾಟಗಳಿರ್ಬೋದು, ಪ್ರಕರಣಗಳು ದಾಖಲಿಸಿರ್ಬೋದು, ತನಿಖೆ ಮಾಡಬೇಕು ಅಂತ ಇರೋದು. CID ಕೂಡ ಈ ಒಂದು ವಿಚಾರದಲ್ಲಿ ತನಿಖೆ ಮಾಡಿ ಕೈ ಬಿಟ್ಟಂತಹ ಒಂದು ವಿಚಾರ. ಸೊ ಇವತ್ತು ಯಾಕೆ 39 ವರ್ಷಗಳ ನಂತರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಅಂತ ಕೇಳಿದರೆ, ಈ ಒಂದು SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ಯಾವಾಗ ಆದೇಶ ಬಂತು, ಸೊ ಅವತ್ತು ಈ ಒಂದು ಪದ್ಮಲತಾ ಪ್ರಕರಣದಲ್ಲಿ ಪದ್ಮಲತಾ ಸಹೋದರಿ ಇಂದ್ರಾವತಿ ಅವರು ಮತ್ತೆ ಪ್ರಕರಣ ದಾಖಲಿಸಿದಂಥದ್ದು SIT ಕಚೇರಿಯಲ್ಲಿ. ಅಂದರೆ ಆ ಒಂದು ಪ್ರಕರಣ ಹಾಗೇ ಇತ್ತು. ಸೊ ಆ ಒಂದು ಪ್ರಕರಣದಲ್ಲಿ ಏನಾಯಿತು, ತನಿಖೆ ಯಾವಾಗ ನಡೆಯುತ್ತೆ ಅನ್ನೋಂತಹ ಪ್ರಶ್ನೆಗಳನ್ನು ಕೇಳೋಕೆ ಹೋದಂತಹ ಸಂದರ್ಭದಲ್ಲಿ ಅವರು ಹೇಳಿದಂತಹ ಉತ್ತರ ಆಯಿತು, ನ್ಯಾಯಾಲಯದಿಂದ ಆದೇಶವನ್ನು ಪಡ್ಕೊಂಡು ಬನ್ನಿ, ನ್ಯಾಯಾಲಯದಿಂದ ಆದೇಶವನ್ನು ಪಡ್ಕೊಂಡು ಬನ್ನಿ, ನಾವು ಅದನ್ನು ತನಿಖೆ ಮಾಡ್ತೇವೆ ಎನ್ನುವಂತಹ ವಿಚಾರವನ್ನು ಹೇಳಿದಾಗ ಈ ಒಂದು ಪದ್ಮಾವತಿ ಕುಟುಂಬಸ್ಥನಾದಂತಹ ಜಯಂತ್ ಟಿ ಅಂದರೆ ಎಲ್ರಿಗೂ ಯಾರಿಗೂ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ಹಲವು ಬಾರಿ ವಿಚಾರಣೆಗೊಳಪಟ್ಟವರು. ಮಾತ್ರವಲ್ಲ, ಈ ಒಂದು ವಿಚಾರಣಾ ಸಂದರ್ಭದಲ್ಲಿ ಚೆನ್ನೈನಿಂದ ಅಲ್ಲಿನ ಪೊಲೀಸ್ ಅಧಿಕಾರಿಗಳು, SIT ಅಧಿಕಾರಿಗಳು ಹೊಡೆಯುವಂತೆ ನಿರ್ದೇಶನ ಮಾಡಿ ಹಲ್ಲೆ ಮಾಡಿ ಬಂದು ಮಾಧ್ಯಮದ ಮುಂದೆ ಅವರ ವಿಚಾರಗಳನ್ನು ಹೇಳಿಕೊಂಡವರು. ಎಲ್ರಿಗೂ ಗೊತ್ತೇ ಇದೆ, ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಬಂದವರು. ಇವತ್ತಿಗೂ ಕೂಡ ನೋಡಿ, ಅಷ್ಟೆಲ್ಲ ಪ್ರಕರಣಗಳನ್ನು ಮೈ ಮೇಲೆ ಹಾಕೊಳ್ತಾ ಇದ್ರೂ ಕೂಡ ಇವತ್ತು ಪದ್ಮಲತಾ ಪ್ರಕರಣದಲ್ಲಿ ಓರ್ವ ನಾಯಕನಾಗಿ ನಿಂತುಕೊಂಡು ಆ ಒಂದು ಪ್ರಕರಣವನ್ನು ಇತ್ಯರ್ಥ ಮಾಡೋದಕ್ಕೆ ಮುನ್ನೆಲೆಯಲ್ಲಿ ನಿಂತು ಹೋರಾಡ್ತಾ ಇರುವಂಥವ್ರು. ಸೊ ಈ ಒಂದು ಪದ್ಮಾವತಿ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿರುವಂಥವ್ರು ಅಂತ ಕೂಡ ಹೇಳ್ಬೋದು. ಸೊ ಅವರು ನಿನ್ನೆ ಕುಟುಂಬಸ್ಥರ ಜೊತೆಗೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಬಂದಿದ್ದರು. ಸೊ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಬಂದು ಆ ಒಂದು ವಿಚಾರದಲ್ಲಿ ಆದೇಶಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಅಂದರೆ SITಗೆ ದೂರು ಕೊಟ್ಟರೆ ಅವರು ತನಿಖೆ ಮಾಡ್ತಾರೆ ಅಂತ ಕೇಳಿದರೆ, ಇವಾಗ SITಯಿಂದ ಹೇಳ್ತಾರೆ ನ್ಯಾಯಾಲಯದಿಂದ ಆದೇಶ ಬರಬೇಕು. ಸೊ ಆ ಒಂದು ಆದೇಶ ಬಂದರೆ ಮಾತ್ರ ತನಿಖೆ ಆರಂಭ ಮಾಡೋದಕ್ಕೆ ಸಾಧ್ಯ. ಸೊ ಆದರೂ ಕೂಡ ಬಿಡಲಿಲ್ಲ ನೋಡಿ, ಇವರು ಜಯಂತ್ ಟಿ ಅವರ ನೇತೃತ್ವದಲ್ಲಿ ಪದ್ಮಲತಾ ಕುಟುಂಬಕ್ಕೆ ಏನು ನ್ಯಾಯ ಸಿಗಬೇಕು, ಅಲ್ಲಿ ಆದಂತಹ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಎನ್ನುವಂತಹ ಒಂದೇ ಒಂದು ದಿಶೆಯಿಂದ ಮತ್ತೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಬಂದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶ ಹೊರಡಿಸಬೇಕು ಅಂತ ಅರ್ಜಿಯನ್ನು ಹಾಕಿರುವಂಥದ್ದು. ಸೊ ಈ ಒಂದು ವಿಚಾರದ ಬಗ್ಗೆ ನಿನ್ನೆ ದಿವಸ ಜಯಂತ್ ಟಿ ಸ್ಪಷ್ಟಪಡಿಸುವಂತಹ ಒಂದು ವಿಡಿಯೋ ತುಣುಕು ಸಿಗೋದಕ್ಕೆ ಸಾಧ್ಯ ಆಯಿತು. ಸೊ ಅದನ್ನು ನಿಮ್ಮ ಮುಂದೆ ಕೂಡ ಹಂಚಿಕೊಳ್ತೀನಿ. ಯಾಕಂತ ಹೇಳಿದ್ರೆ, ನಿನ್ನೆ ಯಾಕೆ ಬಂದರು, ಯಾವ ಇನ್ಸಿಡೆಂಟಲ್ಲಿ SIT ಅಧಿಕಾರಿಗಳು ಏನು ಹೇಳಿದರು ಎನ್ನುವುದನ್ನು ಜಯಂತ್ ಟಿ ಅವರ ಮುಖಾಂತರನೇ ನಾವು ತಿಳ್ಕೊಳ್ಳೋಣ. ಡಿಸೆಂಬರ್ 22ನೇ ತಾರೀಕು ನಮ್ಮ ಸಂಬಂಧಿ ಹಾಗೂ ಪದ್ಮಲತಾ ಅವರ ಒಂದು ಅಪಹರಣ ಕೊಲೆ ಆಗಿದೆ. ಒಂದು 57 ದಿನ ನಂತರ ಮೃತದೇಹ ಸಿಕ್ಕಿರೋದು, ಅಂದ್ರೆ ಅಸ್ಥಿ ಪಂಜರ ಮಾತ್ರ ಸಿಕ್ಕಿರೋದು. ಅದರ ವಿಷಯದಲ್ಲಿ ಈಗಾಗಲೇ ನಾವು SIT ಅವರಿಗೆ ದೂರು ಕೊಟ್ಟಿದ್ದೀವಿ. ಆದ್ರೆ ತನಿಖೆ ಹಂತದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಒಂದು ಕಡೆಯಿಂದ ಹೇಳ್ತಾ ಇದ್ದಾರೆ, ನೀವು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದಿಂದ ಅದು ಆದೇಶ ತಂದು ಕೊಟ್ಟರೆ ನಾವು ತನಿಖೆ ಮಾಡ್ತೀವಿ ಅಂತಲೂ ಒಂದು ಕಡೆಯಿಂದ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಬಂದಿದ್ದೀವಿ. ಅದರ ದಾಖಲೆಯನ್ನು ತಗೊಳ್ಬೇಕಿತ್ತು. ಒಂದು ಕಡೆಯಿಂದ ಕೇಳಿದ್ರೆ ದಾಖಲೆಯಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವಾಗ ನ್ಯಾಯಾಲಯ ಇದೆ, ನ್ಯಾಯಾಲಯ ತಗೊಳ್ಳಿ ಅಂತ ಹೇಳಿದ್ರು. ಅದರ ಪ್ರಕಾರ ಇವತ್ತು ನ್ಯಾಯಾಲಯಕ್ಕೆ ಬಂದಿದ್ದೀವಿ. ಅದರ ಪ್ರಕಾರ ಇವತ್ತು ಅರ್ಜಿ ಆಗ್ತಾ ಇದೀವಿ ಸರ್. ಅದೇ ಏನಂತ ಅರ್ಜಿ ಆಗ್ತಾ ಇತ್ತು? ಅದೇ ಏನಿದೆ ಆ ದಾಖಲೆ ಅದೆಲ್ಲ ಬೇಕಂತ ಹೇಳಿ
ಅಂದರೆ ಬೆಳ್ತಂಗಡಿ ಠಾಣೆಯಲ್ಲಿ FIR ಆಗಿರೋದು. FIR ದಾಖಲಾಗುವಾಗಲೇ ಧರ್ಮಸ್ಥಳ ಗ್ರಾಮದ ಹರ್ಷೇಂದ್ರ ಹಾಗೂ ಅವತ್ತ ಅದು STM ಕಾಲೇಜಿನ ಪ್ರಿನ್ಸಿಪಾಲ್ ಪ್ರಭಾಕರ್ ಇವರ ಹೆಸರನ್ನು ಸೇರಿಸಿಯೇ ವಿಷ್ಣು ಭಟ್ ಅವರು ಈ ದೂರು ನೀಡಿರೋದು. ವಿಷ್ಣುಮೂರ್ತಿ ಭಟ್ ಅವರು ಅಲ್ವಾ, ಅವ್ರು ದೂರು ಕೊಟ್ಟಿರೋದು. ಅವಾಗ ಅದ ಕಾಪಿ ನಮ್ಮ ಹತ್ರ ಎಲ್ಲೂ ಸಿಗ್ತಾ ಇಲ್ಲ. ಅದು ನಮಗೆ ಬೇಕು ಅರ್ಜೆಂಟ್ ಆಗಿ. ಅದರ ಮುಖಾಂತರವಾಗಿ SIT ಒಂದು ಬಲವರ್ತನೆ ಮಾಡಬಹುದಲ್ಲ, ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಸರ್. ಹೌದು, SIT ಕೊಡ್ತೀವಿ, ಸರ್ಕಾರಕ್ಕೆ ಕೊಡ್ತೀವಿ ಸರ್. ಅದು ತನಿಖೆ ಆಗಬೇಕು. ಅಂದ್ರೆ ಇದು ಏನಂತ ಹೇಳಿದ್ರೆ ಸೀರು ಪೊಟ್ಟು ಹಾಕಿದ್ದಾರೆ, ಪತ್ತೆ ಆಗದ ಪ್ರಕರಣ ಅಂತ ಹಾಕಿದ್ದಾರೆ. ಪತ್ತೆ ಆಗದ ಪ್ರಕರಣದಲ್ಲಿ ಇವಾಗ ಸಾಕ್ಷಿ ಇದ್ದಾರೆ, ಜೀವಂತವಾಗಿ ಕಿಡ್ನಾಪ್ ಯಾರು ಮಾಡಿರೋದು ಎಲ್ಲವೂ ಇದೆ. ಎಲ್ಲಾ ವಿವರಣೆಯನ್ನು ನಾನು SIT ಅವರಿಗೆ ಹೇಳಿದೆ. ಆದ್ರೆ ಎಲ್ಲೊಂದು ತನಿಖೆ ಆಗ್ತಾ ಇಲ್ಲ. ಅಂದ್ರೆ ಅವರಿಗೂ ಒಂದು ಕಾನೂನು ತೊಡಕೇನ ಇದೆ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಕಾನೂನು ತೊಡಕೆ ಎಲ್ಲಿದೆ ಅದನ್ನು ನಿಭಾಯಿಸಿ ನಮ್ಮಿಂದ ಆಗುವ ಕೆಲಸ ನಾವು ಮಾಡ್ಕೊಳ್ಬೇಕು. ಆ ಕೆಲಸ ನಾವು ಮಾಡ್ಲಿಕ್ಕೆ ಮುಂದೆ ಬಂದಿದ್ದೀವಿ ಸರ್. ಅಲ್ಲೇ ಹಿಂಬರ ಕೊಟ್ಟಿದ್ದಾರೆ, ತನಿಖೆಯಲ್ಲಿದೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಮುಂಚೆ ನನಗೆ ಹೇಳಿದ್ರು, ನೀವು ಕೋರ್ಟ್ ಮುಖಾಂತರ ನಮಗೆ ಅದರ ಪ್ರತಿಯನ್ನ ತೆಗೆದುಕೊಳ್ಬೇಕು, ಆದೇಶ ತಂದುಕೊಳ್ಬೇಕು ತನಿಖೆ ಮಾಡ್ಲಿಕ್ಕೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ತೆಗೆದುಕೊಡೋಣ ಅಂತ ಬಂದಿದ್ದೀವಿ ಸರ್. ಹೌದು, CID ಯಲ್ಲಿ ತನಿಖೆ ಆಗಿದೆ, ಸಿ ರಿಪೋರ್ಟ್ ಆಗಿದೆ, ಪತ್ತೆ ಆಗದ ಪ್ರಕರಣ ಅಂತ ಮುಚ್ಚಿ ಹಾಕಿದ್ದಾರೆ. ಆದ್ರೆ ಅವತ್ತು CID ಅಂದ್ರೆ ಇವಾಗ ಅವತ್ತು COD, ಇವಾಗ CID ಮಾಡಿದ್ದಾರೆ. ಅದೇ ಪತ್ತೆ ಆಗದ ಪ್ರಕರಣ ಅಂತ ಹಾಕಿದ್ದಾರೆ. ಅಂದ್ರೆ ಅವತ್ತಿನ ಒಂದು ಪ್ರಭಾವಿ ವ್ಯಕ್ತಿಗಳ ಪ್ರಭಾವದಿಂದಾಗಿ ಅದ ಮುಚ್ಚಿ ಹಾಕಿರೋದು. ಯಾರು ಅವತ್ತು ಈ ಪ್ರಕರಣದಲ್ಲಿ ಕಿಡ್ನಾಪ್ ಮಾಡಿರೋದು, ಯಾರು ಕೊಲೆ ಮಾಡಿರೋದು ಎಲ್ಲ ಗೊತ್ತಿತ್ತು. ಆದ್ರೆ ಅಧಿಕಾರಿವರೆಗೂ ತನಿಖೆ ಮಾಡ್ಲಿಕ್ಕೆ ಒಂದು ಕಾಲಾವಕಾಶ ಸಿಗಲಿಲ್ಲ ಕಾನೂನು ಪ್ರಕಾರವಾಗಿ. ಅದಕ್ಕೋಸ್ಕರ ಇವಾಗ ಆದ್ರೂ SIT ಅವರ ತನಿಖೆ ಮಾಡಿ ಸತ್ಯಾಸತ್ಯನ ಹೊರಗೆ ತಂದುಕೊಳ್ಳಿ. ಇದೊಂದು 40 ವರ್ಷ ಹಿಂದೆ ಪ್ರಕರಣ. ಈ ಒಂದು ತನಿಖೆ ಆದ್ರೆ ದೇಶದ ಮೊದಲ ಪ್ರಕರಣ ಆಗಿರುತ್ತೆ. ಇಷ್ಟು ಹಳೆಯ ಪ್ರಕರಣವನ್ನು ತೆರೆದಿರುವುದು, ತಪ್ಪಿತಸ್ಥರಿಗೆ ಕೊಲೆಗಡುಕರಿಗೆ ಶಿಕ್ಷೆ ಕೊಡುವಂತ ಪ್ರಕರಣ ಆಗಿರುತ್ತೆ. ಅದಕ್ಕೋಸ್ಕರ ಆ ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ. ಇಲ್ಲ, ಯಾರನ್ನು ಮಾಡಿಲ್ಲ. ಅಂದ್ರೆ ಯಾರನ್ನೆಲ್ಲ ಹೊಡೆದಿರೋದು ಹೇಳಿ ಅವರಿಗೆ ಇವಾಗ ಪತ್ತೆ ಅವತ್ತು ಯಾರನ್ನೂ ಇದು ಗುರುತು ಮಾಡಿಲ್ಲ. ಒಂದು 2-3 ಕರ್ಕೊಂಡು ಹೋಗಿ ಓಡೋದು ಬಡ್ದೆಲ್ಲ ಕಳಿಸ್ಬಿಟ್ಟಿದ್ದಾರೆ. ಅಂದ್ರೆ ಈ ಬೆಳ್ತಂಗಡಿ ಠಾಣೆಯಲ್ಲಿ ಸಂಬಂಧ ಪಡೆದವರನ್ನು ಕರ್ಕೊಂಡು ಹೋಗಿರೋದು. ನೋಡಿ, ಸಂಬಂಧಪಟ್ಟವರ ಯಾರ ತನಿಖೆ ಆಗಿಲ್ಲ, ಅದು ಆಗ್ಬೇಕು ಇವಾಗ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿರೋದು. SIT ನ್ಯಾಯ ನಿರೀಕ್ಷೆಯಲ್ಲಿದ್ದೀವಿ. ನಮಗೆ ಇನ್ನೂ ಪ್ರಣಬ್ ಮುಖ್ಯಮಂತ್ರಿ ಮೇಲೆ ಒಂದು ನಂಬಿಕೆ ಇದೆ, ಸರ್ಕಾರ ಮೇಲೆ ನಂಬಿಕೆ ಇದೆ. ಒಂದು ಕಡೆಯಿಂದ ನಮ್ಮ ತನಿಖೆ ಮಾಡಿ ಒಂದು ಕಡೆಯಿಂದ ಒಂದು ಹಂತ ನಿಲ್ಲಿಸಿದ್ದಾರೆ, ಇನ್ನೊಂದು ಹಂತ ತನಿಖೆ ಮಾಡಬಹುದು ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಅದರೊಂದಿಗೆ ನಮಗೆ ಒಳ್ಳೆ ಒಂದು ವಕೀಲು ಸಿಕ್ಕಿದ್ದಾರೆ. ಇವಾಗ ಸೀನಿಯರ್ ವಕೀಲು SPP ಆಗಿದ್ರು ಹೈಕೋರ್ಟ್ ಅಲ್ಲಿ. ಅವರು ಒಂದು ಒಳ್ಳೆಯ ಒಂದು ಹೆಲ್ಪ್ ಮಾಡ್ತಾ ಇದಾರೆ. ಸತ್ಯ ಹೊರಗಡೆ ಬರಲೇಬೇಕು. ಎಲ್ಲರಿಗೂ ಗೊತ್ತಿರುವಂತೇನೆ, ಕರ್ನಾಟಕ ರಾಜ್ಯ ಜನತೆ ಗೊತ್ತಿರುವ ವಿಷಯನೇ. ಈ ಧರ್ಮಸ್ಥಳ ಗ್ರಾಮದಲ್ಲಿ ಕೊಲೆ, ಅತ್ಯಾಚಾರ, ದರೋಡೆ ಆಗಿ ಭೂಕಬಳಿಕೆ ಎಲ್ಲ ಆಗಿರುವಂತದ್ದು. ಏನು ಬೆಂಕಿ ಇಲ್ಲದೆ ಹೊಗೆ ಬರಲ್ಲ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಆ ಒಂದು ಕಾರಣದಿಂದಾಗಿ ನಮಗೆ ಒಂದಿಷ್ಟು ವಕೀಲರ ಸಂಘ ಮುಂದೆ ಬಂದಿದ್ದಾರೆ. ನಾವಿದ್ದೀವಿ ನಿಮ್ಮೊಂದಿಗೆ, ನಾವು ನ್ಯಾಯಾಲಯ ವ್ಯವಸ್ಥೆಯಲ್ಲಿ ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಬಂದಿದ್ದಾರೆ. ಅದರ ಮುಖಾಂತರವಾಗಿ ನಾವು ಈ ನ್ಯಾಯ ಮುಖಾಂತರವಾಗಿ ಫೈಟ್ ಮಾಡ್ತಾ ಇದ್ದೀವಿ ಸರ್. ನನ್ನೊಟ್ಟಿಗೆ ಇವಾಗಲೇ ನಮ್ಮ ದೊರರಾಜ್ ಸರ್ ನಮ್ಮೊಟ್ಟಿಗೆ ಇವಾಗಲೇ ಒಟ್ಟಿಗಿದ್ದಾರೆ. ಅವ್ರು ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ. 100% ಇದೆ ಅಂತ ಈ ನ್ಯಾಯಾಲಯ ಇದೆ. ಅದು ಮುಖಾಂತರ ಇರ್ತಾ ಇದೀವಿ ನಾವು. ಮತ್ತೆ ಒಂದು ಇದು ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಅದೊಂದು ಅದ್ಭುತವಾಗಿತ್ತು. ನಿನ್ನೆ ಕೋರ್ಟ್ ಅಲ್ಲಿ ಇದಾಗಿದೆ ಸರ್. ಅದ ಕಾನೂನು ಪ್ರಕಾರ ಏನಿದ್ರು ಅವ್ರು ತಲೆ ಬಗ್ತಾರೆ ಸರ್. ಕಾನೂನು ಏನ್ ಹೇಳ್ತಾ ಅದು, ಆದ್ರೆ ಕಾನೂನು ಚೌಕಟ್ಟಲ್ಲಿ ಇರ್ಬೇಕು ಎಲ್ಲ. ಯಾರದೋ ಒಂದು ದೊಡ್ಡವರ ಪಾಲು ಸಣ್ಣವರ ಪಾಲು ಆಗಬಾರ್ದು. ಕಾನೂನು ಚೌಕಟ್ಟಲ್ಲಿ ಹೋದ್ರೆ ಎಲ್ಲದಕ್ಕೂ ನಾವೆಲ್ಲರೂ ತಲೆಬಾಗ್ಲಿಕ್ಕೆ ತಯಾರಾಗಿದ್ದೀವಿ. ಈಗ SIT ಅವರು ವರದಿ ಸಲ್ಲಿಸಿದ್ದಾರೆ. ಈ ಬಗ್ಗೆ ಏನ್ ಹೇಳ್ತೀವಿ ಅಂದ್ರೆ, ಮೊನ್ನೆ BJP ಅವರು ಇದ್ರು, ಕಾಂಗ್ರೆಸ್ ಅವರು, 2 ಪಕ್ಷದವರು ಕೂಡ ಈ ಒಂದು ಪ್ರಕರಣದ ಬಗ್ಗೆ ಗಂಭೀರವಾಗಿ ಆರೋಪ ಮಾಡ್ತಿದ್ದಾರೆ. ಎಲ್ಲರೂ ಅವರನ್ನು ಬಂಧಿಸಬೇಕು, ಗುಂಡಿಕ್ಕಿ ಹೊಡಿಬೇಕು ಅಂತ ಹೇಳಿ. ಇದಕ್ಕೆ ಏನ್ ಹೇಳ್ತೀರಿ ಸರ್? ಗುಂಡಿಕ್ಕಿ ಹೊಡಿಬೇಕಂತ ಹೇಳಿ ಒಳ್ಳೆ ವಿಷಯ. ಗುಂಡಿಕ್ಕಿ ಹೊಡ್ಲೇಬೇಕು. ಯಾಕೆ ಷಡ್ಯಂತ್ರ ಮಾಡಿದವರನ್ನು ಗುಂಡಿಕ್ಕಿ ಹೊಡಿಬೇಕು. ಏನ್ ಈ ಧರ್ಮಸ್ಥಳ ಗ್ರಾಮದಲ್ಲಿ ಒಂದು 50 ವರ್ಷದಿಂದ ಇಲ್ಲಿವ ತನಕ ಯಾವುದೇ ಒಂದು ಅತ್ಯಾಚಾರ ಆಗಿಲ್ಲ, ಯಾವುದೋ ಕೊಲೆ ಆಗಿಲ್ಲ ಅಂತ ಇದ್ದಾರೆ ಅಂತವ್ರು ಗುಂಡಿಕ್ಕಿ ಕೊಳ್ಳಲೇಬೇಕಾಗತ್ತೆ. ಇವಾಗ ಅಂತ ಅತ್ಯಾಚಾರ ಕೊಲೆ ಇದ್ದುದಕ್ಕೆ ತಾನೇ ಈ ಒಂದು ವಿಷಯವನ್ನು ಮುಂದಕ್ಕೆ ತಂದಿರೋದು. ಈ ಗ್ರಾಮದಲ್ಲಿ ಹಂಗ ನಾನ್ ಕೇಳ್ತಾ ಇರೋದು, ಇವಾಗ 462 ಪ್ರಕರಣ ಆಗಿದೆ, ಅಸಹಜ ಸಾವು, ಅದು ಸುಳ್ಳು ಹಂಗಾರೆ.
ಮಹಾಬಳ ಶೆಟ್ಟಿ ಡಾಕ್ಟರ್ ಒಂದು 20 ಮರಣೋತ್ತರ ಪರೀಕ್ಷೆ ಮಾಡಿ ಕಾಡಲ್ಲಿ ಊತ ಹಾಕಿರ ಅದು ಸುಳ್ಳು ಹಾಗಾದ್ರೆ. ಬಗ್ಲುಗುಡ್ಡೆಯಲ್ಲಿ ಒಂದು 10-20 ಅಸ್ಥಿಪಂಜರ ಸಿಕ್ಕ ಅದು ಸುಳ್ಳು ಹಾಗಾದ್ರೆ. ಆಗ ನಾನು ಕೇಳ್ತಾ ಇರೋದು 2016ರಲ್ಲಿ ಉಗ್ರಪ್ಪ ಒಂದು ವರದಿ ತಯಾರು ಮಾಡಿ 2018ರಲ್ಲಿ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಇದೇ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಅವರೇ ಕೊಟ್ಟಿರೋದು. ಆದ್ರೆ ಅದು ಸುಳ್ಳು ಹಾಗಾದ್ರೆ. ಅದು ಇವಾಗ ಒಂದ್ 3 ದಿನಕ್ಕೆ ಒಂದು ಅಸಹಜ ಸಾವಾಗ್ತದೆ, ಅದು ಸುಳ್ಳು ಹಾಗಾದ್ರೆ. ಇದೆಲ್ಲ ಸುಳ್ಳಂತ ಹೇಳ್ಬೋದಾ? ಇದೆಲ್ಲ ಸುಳ್ಳಂತ ಇದ್ದರೆ ಇವಾಗ ಹೋರಾಟಗಾರರು ಹೇಳುವಾಗ ಅವ್ರನ್ನು ಗುಂಡಿಕ್ಕಿ ಕುಲ್ಲಿ ಬೇಡ ಅಂತ ಹೇಳಲ್ಲ. ಅದು ಪ್ರೂವ್ ಮಾಡ್ಬೇಕು ನೀವು ಫಸ್ಟಿಗೆ, ಅದು ಸುಳ್ಳಂತ ಹೇಳಿ ಆನಂತರ ಹೇಳಿ. ನಾವು ಯಾರೇ ಒಂದು ಹೋರಾಟಗಾರರು ದೇವಸ್ಥಾನ ವಿರುದ್ಧ ತೇಜೋವಧೆ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಬಂದಿಲ್ಲ, ಯಾವುದೇ ಕಾರಣಕ್ಕೂ ಮಾಡಿಲ್ಲ. ಅಲ್ಲ ಆಗಿರೋ ಘಟನೆಯನ್ನು ಹೇಳಿ ಅದು ಹೋರಾಟ ಮಾಡ್ತಾ ಇರೋದು. ಹಂಗಾರೆ ಹೋರಾಟ ಮಾಡ್ತಾ ಇರೋ ತಪ್ಪ? ಹೋರಾಟ ಮಾಡಬಾರ್ದು ಹಾಗಾದ್ರೆ? ಇವ್ರು ಯಾವ ಆಲೋಚನೆ ಮೇಲೆ ಹೇಳ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈ ರಾಜಕೀಯ ಜನನಾಯಕ ಹೇಳ್ತಾ ಇದೀವಿ ನೋಡಿ, ನೀವು ಈ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರೋ ಎಲ್ಲಾ ಘಟನೆಯನ್ನು ನೀವು ಸರಿಯಾದ ವಿವರಣೆ ತಕೊಳ್ಳಿ, ಮಾಹಿತಿ ತಕೊಳ್ಳಿ, ಆನಂತರ ಹೇಳ್ಬೇಕು. ಒಂದು ಸ್ಥಳೀಯ MLA ಹೇಳಿದ್ರೆ ಪರವಾಗಿರಲಿಲ್ಲ, ನೋಡಿ ಷಡ್ಯಂತ್ರ ಆಗಿದೆ ಅದಕ್ಕೋಸ್ಕರ ಅವ್ರನ್ನ ಗುಂಡಿಕ್ಕಿ ಕೊಳ್ಬೇಕಂತ ಹೇಳ್ಬೋದಿತ್ತು. ಇದು ಎಲ್ಲೋ ಕೂತು ಯಾರೋ ಒಬ್ಬರು ಬಾಯಿ ಬಂದಂಗೆ ಹೇಳೋದು ಸರಿಯಲ್ಲ. ಇದಕ್ಕೋಸ್ಕರ ನಿಮ್ಮ ಸಮಯ ವ್ಯರ್ಥ ಮಾಡಬೇಡಿ ಅಂತ ನಾವು ಹೇಳ್ತಿದ್ವಿ. ಒಂದು ವಿಷಯ ಮಾಡಿ, ಇವಾಗ ಯಾರೋ ಈ ಬಗ್ಲಗುಡ್ಡೆಯಲ್ಲಿ ಯಾರು ಬಂದು ಸತ್ತಿದಾರ ಅಂತ ಹೇಳ್ತಾ ಇದಾರ, ಸತ್ತಿರೋದಾ ಅಲ್ಲ ಇನ್ನೊಂದು ರೀತಿಯಲ್ಲಿ ಕೊಲೆ ಮಾಡಿರೋದಾ ಹುಡುಕಿ ಅದು. ಇವಾಗ ಮಂಗಳೂರು ಮಹಾಬಲ ಶೆಟ್ಟಿ ಅವರು 20 ಜನವನ್ನು ಹುಟ್ಟಾಕಿದಾರೆ ಅಂತ ಹೇಳಿದಾರ, ಅದನ್ನು ಹುಡುಕಿ. ಅದೇ ರೀತಿಯಲ್ಲಿ ಅವತ್ತು ಇನ್ನೊಂದು ಮಾಧ್ಯಮ ಇನ್ನೊಬ್ಬರು ನಿಂತ ಹೇಳ್ತಾ ಇದಾರಲ್ಲ, ಈ ಬಗ್ಲಗುಡ್ಡೆಯಲ್ಲಿ 100 ತಲೆಬುರುಡೆ ಸಿಗುವುದಂತ, ಅದನ್ನು ಹುಡುಕಿ. ಪಂಚಾಯತಿಂದ ಒಂದು 70 ಅಸಹಜ ಮೃತದೇಹ ಇಲ್ಲಿಗೆ ಕೇಸ್ ಹೆಗಡೆ ಹೋಗಿದೆ ಅಲ್ಲ, ಅದನ್ನು ಹುಡುಕಿ. ಪಂಚಾಯತ್ ಮುಖಾಂತರ ಪಂಚಾಯತ್ ಅಲ್ಲಿ ಇವಾಗ 470 ಅಸಹಜ ಸಾವು ಅದಡುಕ್ಕಿ. ಇದೆಲ್ಲ ಹಂಗ ತಪ್ಪಾಗಾರೆ, ಹಂಗ ಮಾತಾಡಬಾರ್ದು ಇದ್ರ ಬಗ್ಗೆ. ಈ ತರ ಯಾವ ಗ್ರಾಮದಲ್ಲಿ ಆಗಿದೆ ಇಷ್ಟೊಂದು ಕೊಲೆಗಳು, ಯಾವ ಠಾಣಾ ವ್ಯಾಪ್ತಿಯಲ್ಲಿ ಆಗಿದೆ, ಅದನ್ನು ಹುಡುಕಿ ಅಂತ ಹೇಳಿ ಅದನ್ನು ಅಧಿವೇಶನ ಚರ್ಚೆ ಮಾಡ್ಬೇಕು. ಅದೊರತು ಏನಿಲ್ಲ, ಏನಾಗಿಲ್ಲ, ದೇವಸ್ಥಾನ ವಿರುದ್ಧ ಷಡ್ಯಂತ್ರ ಯಾರು ಹೇಳ್ಬಾರ್ದು. ನಾನು ಹೇಳ್ತಾರೆ ನೋಡಿ, ದೇವಸ್ಥಾನದಿಂದ 2 ಕಿಲೋಮೀಟರ್ ದೂರದಲ್ಲಿರುವ ನೇತ್ರಾವತಿ ನದಿಯ ಪಕ್ಕದ ಬಂಗ್ಲಗುಡ್ಡೆಯಲ್ಲಿ ಇದನ್ನೆಲ್ಲ ತೆಗಿತಾ ಇರೋದು, ಅಲ್ಲಿ ಕೆಲಸ ಆಗಿರೋದು. ಅದು ಅರಣ್ಯದಲ್ಲಿ ಎಲ್ಲಿ ಊತಾಕಿದೆ ಅಂತ ಹೇಳಿರೋದು, ಹೌದಲ್ಲ ಸ್ವಾಮಿ? ಅಲ್ಲಿ ಕೆಲಸ ಮಾಡೋದು ದೇವಸ್ಥಾನಕ್ಕೆ ಏನು ಸಂಬಂಧ? ದೇವಸ್ಥಾನಕ್ಕೆ ನಾವೇನಾದ್ರು ತೇಜೋವಧೆ ಮಾಡಿದೀವ? ಇಲ್ಲ. ನಾನ್ ಕೇಳ್ತಾರೆ ನೋಡಿ, ಒಂದು ಯಾವ್ದೋ ಬುರುಳೆ ತಕೊಂಡು ಹೋಗ್ತೀನಿ ಅಂತ ಹೇಳ್ತಿದಾರಲ್ಲ, ಸರಿ, ಬುರುಳೆ ತಕೊಂಡು ಹೋದ ನಂತರ ಆ ಕಾಡಲ್ಲಿ ಏನು ಸಿಗ್ಲಿಲ್ವಾ? ಹಂಗಾರೆ ಬುರುಳೆ ತಗೊಂಡು ಮೆಡಿಕಲ್ ಲ್ಯಾಬಿನ ತಗೊಂಡು ಹೋಗಿರೋದಾ? ಇಲ್ಲ ಎಲ್ಲಾರು ಹೆಣ ಊತಾಕ್ರ ಅಲ್ಲಿ ಅಗದ್ ತಂದಿರೋದಾ? ಇಲ್ಲ ಯಾರ ಕೊಲೆ ಮಾಡಿ ತಂದಿರೋದಾ? ಇದೇನಾದ್ರೂ ಇದ್ದರೆ ಷಡ್ಯಂತ್ರ ಹೇಳ್ಬೋದು. ಇದನ್ನಿಟ್ಟು ಇದನ್ನು ದುಡ್ಡು ಮಾಡೋದು, ಇಲ್ಲ ಇದರ ಮುಖಾಂತರವಾಗಿ ಇನ್ನೊಬ್ಬನ ಕರೆತಂದು, ಯಾರು ಇಲ್ಲದ ಒಂದು ವ್ಯಕ್ತಿಯನ್ನ ಕರೆತಂದು, ಇದು ನೀನೇ ಒಪ್ಕಪ್ಪ, ನೀ ಈ ತರ ದೇವಸ್ಥಾನ ವಿರುದ್ಧ ಹೇಳಪ್ಪ ಅಂತ ಹೇಳಿ ಮಾಡಿದ್ರೆ ಷಡ್ಯಂತ್ರ ಹೇಳ್ಬೋದು. ಇದು ಏನೂ ಅರ್ಥ ಗೊತ್ತಿಲ್ಲದೆ ಒಬ್ಬ MLA ಇಲ್ಲ ಜನನಾಯಕರು ಹೇಳು ಸ್ವಲ್ಪನೂ ಸರಿಯಲ್ಲ. ಅದು ಧರ್ಮಸ್ಥಳ ಗ್ರಾಮದಲ್ಲಿ ಎಲ್ಲಾ ವಿವರಣೆ ಪಡೆದ ನಂತರ ಹೇಳಿ. ಹಂಗಾಗಿ ನಾನ್ ಕೇಳ್ತಾ ಇರೋದು, ಇವಾಗ VS ಉಗ್ರಪ್ಪ ಅವರು ಕೊಟ್ಟಿರೋದು ಷಡ್ಯಂತ್ರನಾಗಾರೆ ವರದಿ ಕೊಟ್ಟಿರೋದು, ಇದಕ್ಕೆ ಉತ್ತರ ಕೊಡಿ ನೀವು. ಅಧಿವೇಶನ ಇದನ್ನು ಚರ್ಚೆ ಮಾಡಿ. ಈಗ 2018ರಿಂದ ಯಾವ ಕಾರಣಕ್ಕೋಸ್ಕರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಕೊಟ್ಟಿರುವಂತ ಉಗ್ರಪ್ಪ ವರದಿಯನ್ನು ಅನುಷ್ಠಾನಕ್ಕೆ ತಂದಿಲ್ಲ? ಅದರ ಪ್ರಕಾರ ತನಿಖೆ ಮಾಡ್ಬೇಕಿತ್ತಲ್ಲ, ಏನಕ್ಕೆ ಮಾಡಿಲ್ಲ? ಇದನ್ನು ಚರ್ಚೆ ಮಾಡಿ ಇದನ್ನು ಕಾರ್ಯರೂಪಕ್ಕೆ ತಂದ್ರೆ ಎಲ್ಲವೂ ಸರಿ ಆತಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಹಂಗಾರೆ ನನ್ನ ಪ್ರಕಾರವಾಗಿ ಇಲ್ಲ, ಇವಾಗ ಏನೋ MLA ಅವರು ಹೇಳ ಪ್ರಕಾರ ಉಗ್ರಪ್ಪ ಅವರು ಷಡ್ಯಂತ್ರ ಒಂದು ಮೂಲ ಅಂತ ಹೇಳ್ಬೋದು. ಅವರನ್ನು ಇವಾಗ ಈ ಆರೋಪ ಒಟ್ಟಿಗೆ ಏನೋ ಮಾಡಿದಾರೆ ಅಂತ ನಂಗೆ ಗೊತ್ತಿಲ್ಲ, ನಮಗೆ ಇನ್ನೂ ಕೈಗೆ ಸೇರಿಲ್ಲ. ಇವಾಗ ಹೇಳ್ತಾರ ಪ್ರಕಾರ ಇವ 5ನೇ ಆರೋಪಿ ನಾನಾಗಿದ್ದಾರೆ, ಇದರಲ್ಲಿ ಸೇರಿಸಬೇಕಾಗತ್ತಲ್ಲ ಅವ್ರನ್ನು, ಹೌದಲ್ವಾ? 2018ರಿಂದ ವರದಿ ಕೊಟ್ಟು ಅವರನ್ನು ಇದಕ್ಕೆ ಸೇರಿಸಬೇಕಾಗತ್ತೆ. ಮತ್ತೆ ನಾವು ಕೇಳ್ತಾರೆ ಇನ್ನು ಸ್ವಾಮೀಜಿ ಪಾತ್ರ ಏನಾಗ್ಬೋದು? ಸತ್ಯ ಇದ್ದದಕ್ಕೆ ಸ್ವಾಮೀಜಿ ಹತ್ರ ಹೋಗಿರೋದು. ಸ್ವಾಮೀಜಿ ಹತ್ರ ಸುಳ್ಳು ಹೇಳಿ ಹೋಗಿಲ್ಲ. ಸ್ವಾಮೀಜಿಯನ್ನು ಬನ್ನಿ ನಮಗೆ ಆ ದೇವಸ್ಥಾನ ಈ ತರ ತೇಜೋವಧೆ ಮಾಡ್ಬೇಕಿತ್ತು ಹೋಗಿಲ್ಲ. ಈ ರೀತಿಯಲ್ಲಿ ಒಂದು ದೊಡ್ಡ ದೇವಸ್ಥಾನ ಒಂದು ಗ್ರಾಮದಲ್ಲಿ ಆಗ್ತಾ ಇದೆ, ಇದನ್ನು ನಿಲ್ಲಿಸಬೇಕು. ಸತ್ಯಾಸತ್ಯತೆ ಜನಕ್ಕೆ ತಿಳಿಸಬೇಕು. ಯಾವ ರೀತಿಯಲ್ಲಿ ಕಾನೂನು ಪ್ರಕಾರವಾಗಿ ಮುಂದಕ್ಕೆ ಹೋಗ್ಬೋದು, ನಿಮ್ಮ ಸಲಹೆ ಏನಂತ ಕೇಳಲಿಕ್ಕೆ ಹೋಗಿರೋದು. ಅವರ ಸಲಹೆ ಪ್ರಕಾರ ಆಗಿರ್ಬೋದು ಮುಂದಕ್ಕೆ ಹೋಗಿರೋದು. ಒಂದು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ ತಮಾಷೆನಾ? ಒಂದು ಷಡ್ಯಂತ್ರ ಮಾಡ್ಬೇಕಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ? ಇದೆಲ್ಲ ಸ್ವಲ್ಪ ಆಲೋಚನೆ ಮಾಡ್ಲಿಕ್ಕೆ ಆಗಲ್ವಾ ಜನನಾಯಕರಿಗೆ? ಏನೋ ಒಂದು ಎಲ್ಲ ಚುನಾವಣೆ ನಿಂತು ಬೊಬ್ಬೆ ಹೇಳೋದು ಒಂದು, ಇಲ್ಲ ಜಾತಿ ಹೆಸರಲ್ಲಿ ಇನ್ನೊಂದು ಹೆಸರೊಳಗೆ ಹೋಗಿ ವಿಧಾನಸಭೆಯಲ್ಲಿ ಕೂರೋದಲ್ಲ. ಇಂಥ ವಿಷಯವನ್ನು ಗಮನಹರಿಸಬೇಕು. ನಾನ್ ಕೇಳ್ತಾ ಹರೀಶ್ ಮುಂಜೆ ಅವರೇ, ಈ ಕ್ಷೇತ್ರ ಹರೀಶ್ ಮುಂಜೆ ಅವರೇ, ನೀವು ಉಳಿದ MLA ಅವರಿಗೆ, ಉಳಿದ ಜನನಾಯಕ ಉತ್ತರ ಕೊಡ್ಬೇಕು. ಇಲ್ಲಿ ಷಡ್ಯಂತ್ರ ಆಗಿದೆ ಇಲ್ವಾ ಅಂತ. ಇಲ್ಲ ನೀವೇ ಹೇಳ್ಬೇಕು, ನೋಡಿ ಕೊಳ್ಳಿ ಅಂತ. ಎಲ್ಲಿ ಬರ್ಬೇಕು ಅಲ್ಲಿ ಬರ್ತೀವಿ ನಾವು. ಇವಾಗಲೇ ಎಲ್ಲರೂ ಸೇರಿ ನಮ್ಮನ್ನು ಜೈಲಿಗೆ ಹಾಕಿದ್ದಾರೆ. ಜೈಲಲ್ಲಿ ನಿಂತು ಮಾತಾಡ್ತೀವಿ ಅಂತ ಹೇಳ್ತೀವಿ ಅಷ್ಟೇ.
ಇಡೀ ಪ್ರಪಂಚ ಜನ ನೋಡಿದ್ರೆ ಕೇಳುವಾಗ ಏನು ಜೈಲಲ್ಲಿ ಇದ್ರೆ ಕೇಳ್ತಾರೆ. ಈ ಪರಿಸ್ಥಿತಿಗೆ ಕೆಲವೊಂದು ಮಾಧ್ಯಮರು ತಂದಿದೆ. ಇಂಥ ಕೆಲಸಕ್ಕೆ ಜನನಾಯಕರು ಮಾಧ್ಯಮರು ಇಳಿಬೇಡಿ, ಸತ್ಯಾಸತ್ಯವನ್ನು ಜನಕ್ಕೆ ತಿಳಿಸೋ ಕೆಲಸವನ್ನು ಮಾಡಿ ಅಂತ ಈ ಮೂಲಕ ಎಲ್ಲರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ. ಒಂದು ಆದೇಶಕ್ಕೆ ಕಾಯ್ದಿರಿಸಿದ್ದಾರೆ. ಹೌದು. ಆದೇಶ ಬರುತ್ತೆ, ಏನ್ ಬರ್ಬೋದು, ನೀವು ಯಾವ ರೀತಿ ಸ್ವೀಕರಿಸ್ಕೊಳ್ತೀರಾ? ಅಲ್ಲ, ಆದೇಶ ಯಾವ್ದಂತ ನಮಗೆ ಗೊತ್ತಿಲ್ಲ. ನಾವ್ ಹೇಳಿದ್ವಲ್ಲ, ಉಳಿದವರು ಹೇಳ್ದಂಗೆ ನಮಗೆ ಹೇಳಲಿಕ್ಕೆ ಆಗಲ್ಲ. ನಾವು ಬಂದ ನಂತರ ಅದೇನಿದ್ರು ತಮಗೆ ತೋರಿಸ್ತೀವಿ, ತಾವು ತಗೊಳ್ಬಹುದು, ನೋಡ್ಬೋದು. ನಿಮ್ಮ ಮುಂದಿನ ಹೋರಾಟ ಏನಾದ್ರೂ ಕೋರ್ಟಿಂದ ನೀವು ವಿಚಾರಣೆಗೆ ಹಾಜರಾಗಬೇಕಂತ ನೀವು ಹಾಜರಾಗ್ತೀರಾ? ನಮಗೆ ಇವಾಗ ಜಸ್ಟ್ 4,000 ಪುಟ ವರದಿ ಸಿಗಬೇಕಲ್ಲ ಸರ್, ಏನೋ ದಾಖಲೆ ಕೊಟ್ಟಿರೋದಲ್ಲ, ಅದು ಬೇಕಿತ್ತು. ಅದು ಬಂದ್ರೆ ಮುಂದಕ್ಕೆ ಹೋರಾಟ ನಾವು ನೋಡ್ತೀವಿ, ಯಾವ ರೀತಿಯಲ್ಲಿ ಮಾಡ್ಬೇಕು, ಏನಂತ, ಯಾವ ರೀತಿಯಲ್ಲಿ ಬರೆದಿರ್ತೀವಿ ಅಂತ. ಅಂದ್ರೆ ಚಿನ್ನಯ್ಯ ಹೇಳಿರೋ ಸ್ಟೇಟ್ಮೆಂಟ್ ಪ್ರಕಾರ ಯಾವುದೇ ತನಿಖೆ ಆಗ್ತಾ ಇಲ್ಲ. ಒಂದಿನ ನೋಡಿ, ಸ್ವಾಮೀಜಿ ಹತ್ರ 1.5 ಗಂಟೆ ಮಾತಾಡಿದ್ದಾರೆ, ಅದ್ರ ವಿಷಯನೇ ಇಲ್ಲ. ಸರಿ, ಮಹೇಶ್ ಅನ್ನ ಹತ್ರ ದಾಖಲೆ ಇದೆ, ಯಾವ್ದೋ ವಿಡಿಯೋ, ಒರಿಜಿನಲ್ ವಿಡಿಯೋ ಬಂದು ಕೂತು ಮಾತಾಡಿರೋದು, ಅದರದ್ದು ಯಾವ ತನಿಖೆ ಆಗ್ತಾ ಇಲ್ಲ. ಆ ನಂತರ ನ್ಯಾಯಾಲಯಕ್ಕೆ ಹೇಳಿರೋದು, ಅದು ತನಿಖೆ ಆಗ್ತಾ ಇಲ್ಲ. ಕೊನೆಯದಾಗಿ ಏನೇ 161 ಯಾವ್ದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪೊಲೀಸರಿಗೆ, ಅದರ ಪ್ರಕಾರ ತನಿಖೆ ಮಾಡಿ ಸುಳ್ಳು ಅಂತ ಹೇಳುದು ಎಷ್ಟು ಸರಿ ಆಗ್ಬಹುದು? ಅದು ತನಿಖೆ ಆಗ್ಬೇಕಲ್ಲ ಸ್ವಾಮಿ. ಹಾಗೆ ಉಳಿದೆಲ್ಲ ಸುಳ್ಳ? ಹಂಗಾರೆ ಈ ಸ್ವಾಮೀಜಿ ಹತ್ರ ಹೋಗಿ ನಾವೇ ಅಲ್ಲಿ ಇವಾಗ ಯಾರೆಲ್ಲ ಹೋದ್ರು ಅವರೆಲ್ಲ ಕೂರಿಸಿ ಎಲ್ಲ ಇದೇ ತರ ಹೇಳು, ಇದೇ ತರ ಹೇಳಿದ್ರ ಸ್ವಾಮೀಜಿ ಗೊತ್ತಾಗಿರ್ಬೋದಲ್ಲ, ಮಾತಾಡೋ ಗೊತ್ತಾಗ್ತಾನೆ. ಅವು ಹೇಳುವಾಗ ತಪ್ಪಿದೆ ಸರಿ ಗೊತ್ತಾಗ್ಬೋದಲ್ಲ. ಇದನ್ನೆಲ್ಲ ಎನ್ಕ್ವೈರಿ ಮಾಡಿ ನಂತರ ನಮ್ಮನ್ನು ಗುಬೆ ಕೂರಿಸ್ಬೇಕು ತಾನೆ. ನಾವೇನ ಷಡ್ಯಂತ್ರ ಮಾಡ್ತಾ ಇರೋದು ಹೌದಲ್ಲ ಅಂತ ಹೇಳ್ಬೇಕು ತಾನೆ. ಏನಕ್ಕೋಸ್ಕರ ಮಾಡಿಲ್ಲ? ಈ ಕೆಲಸ ಆಗಬಾರ್ದು, ಸತ್ಯ ಹೊರ ಬರ್ಬೇಕು. ಏನಿದ್ರು ಷಡ್ಯಂತ್ರ ಯಾರಂತ ಗೊತ್ತಾಗಬೇಕು. ಯಾರೋ ಒಂದು MLA ಹೇಳಿದಾರ, ಯಾವ ಗೋಪಾಲ ಕೃಷ್ಣ ಬೈಂದೂರ ಶಿವಮೊಗ್ಗ MLA, ಅವ್ರಿಗೆ ಗುಂಡಿಕ್ಕೆ ಕೊಲ್ಬೇಕಂತ. ಆಯ್ತು, ಗುಂಡಿಕ್ಕೆ ಕೊಲ್ಲಿ ಸ್ವಾಮಿ. ನಾನು ಇನ್ನೊಂದು ಸ್ಟೇಟ್ಮೆಂಟ್ ಆಗಿ 100 ಗುಂಡು ಹಾಕಿಕೊಳ್ಳಿ. ಷಡ್ಯಂತ್ರ ಮಾಡಿದವರಿಗೆ, ಯಾರು ಷಡ್ಯಂತ್ರ ಅವರಿಗೆ ಧರ್ಮಸ್ಥಳ ಗ್ರಾಮದಲ್ಲಿ ಒಂದೇ ಒಂದು ಕೊಲೆ ಆಗದಿದ್ರೆ, ಒಂದೇ ಒಂದು ಅಸ್ಥಿ ಪಂಜರ ಸಿಗದೇ ಇದ್ರೆ, ಯಾರ ಮೇಲೆ ಆಸೆಟ್ ಆಗಿ ಕೊಲೆ ಮಾಡದಿದ್ರೆ, ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಿ ಕೊಲೆ ಮಾಡದಿದ್ರೆ, ಪದ್ಮಲತಾ ಅಂತ ಹೆಣ್ಣು ಮಗಳನ್ನು 57 ದಿನ ತನಕ ಏನೋ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ತಂದು ಹಾಕಲಿದ್ದರೆ ಗುಂಡಾಕಿಕೊಳ್ಳಿ. ನಾವು ಹೇಳು ಸರಿ, ಆನೆ ಮಾವತನ್ನು ಕೊಲೆ ಮಾಡಿದಿದ್ದರೆ ಆನೆ ಮಾವತ ಅಂತ ಇಲ್ಲಂತ ಇರ್ಬೇಕು. ಆ ತರ ಇದ್ದರೆ ನಮ್ಮನ್ನೇ ನೇರವಾಗಿ ಹೋರಾಟಗಾರನ್ನು ಗುಂಡಾಕಿಕೊಳ್ಳಿ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಸರ್. ಈಗ ನೀವು ಮೋಹಂತಿ ಅವರೇ ಬೇಕಂತ ಹೌದು ಹೌದು. ಈಗ ಅವರೇನಾದ್ರೂ ದಾರಿ ತಪ್ಪಿದಾರ? ಇಲ್ಲ, ಅವರ ಮೇಲೆ ಇನ್ನೂ ನಮಗೆ ಗೌರವ ಇದೆ, ಅವರ ಮೇಲೆ ಗೌರವ ಇದೆ, ಏನು ತೊಂದರೆ ಆಗ್ತದೆ. ಆದ್ರೆ ಕೆಲ ಹಂತದಲ್ಲಿ ಒಂದಿಷ್ಟು ಅಧಿಕಾರಿಗಳು ದಾರಿ ತಪ್ಪಿದೆ ಅಂತ ಗೊತ್ತು, ತಪ್ಪಿಸಾರ ಗೊತ್ತು. ನಾವೇನ್ ನೋಡಿ, ನಾನು ಮೊದಲನೇದು ಹೋಗುವಾಗ ನಾನೇ ಇವಾಗ ನೀವು ನೋಡಿರ್ಬೋದು, ನೀವು ತಾವೆಲ್ಲ ಸುದ್ದಿ ಮಾಡಿರ್ಬೋದು, ಅಲ್ಲೇ ಮಾಡಿರೋ ವಿಷಯ. ಆವಾಗಲೇ ಏನಕ್ಕೋಸ್ಕರ ನಾನು ತಮಗೆಲ್ಲ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳಿ SITಯಲ್ಲಿ ಒಂದು 2 ಡಿವೈಡ್ ಇತ್ತು. ಆವಾಗ ನನ್ನನ್ನು ಹೊಡೆದು ಇನ್ನೊಂದು ಟೀಮಿಗೆ, ಇನ್ನೊಂದು ತಂಡಕ್ಕೆ ಅಲ್ಲಿರುವ ಖುಷಿಪಡಿಸಿ, ಓಕೆ ಸತ್ಯ ತರ್ತಾ ಇದೀವಿ ಅಂತ ಹೇಳಿ ಒಂದು ಟೀಮ್ ಹೋಗ್ಬೋದನ್ನ ನಾನು ಎಣಿಸಿದೆ. ಅದು ಮಾಡಿಲ್ಲ. ಕೊನೆಗೆ ಗೊತ್ತಾಯ್ತು ಇದು ಯಾವ್ದು ಆಗ್ತಾ ಇಲ್ಲ, ಆರೋಪಿ ನಮ್ಮನ್ನೇ ಮಾಡ್ತಾ ಇದ್ದೀವಿ, ಒಂದು ಗುರುಳ ವಿಷಯದಲ್ಲಿ ನಮ್ಮನ್ನೇ ಜೈಲಿಗೆ ಹಾಕಿ ಹೊರಟಿದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರ ನಾವು ಇದ್ದ ವಿಷಯ ಜನರ ಮುಂದೆ ತಂದಿಟ್ಟಿದೀವಿ ಸ್ವಾಮಿ. ಇವತ್ತು ತನಕ ನಮಗೆ ಮೋಹಂತಿ ಸರ್ ಮೇಲೆ ನಂಬಿಕೆ ಇದೆ. ಆ ನಂಬಿಕೆ ಪ್ರಕಾರ ಆಗ್ತಾ ಅಂತ ಗೊತ್ತು, ತನಿಖೆ ಆಗುತ್ತೆ. ಮೋಹಂತಿ ಅವರ ನೇತೃತ್ವದಲ್ಲಿ ಏನಿದ್ರು ಅವರ ಡೈರೆಕ್ಷನ್ ಮೇಲೆ ಕೆಳ ಹಂತದ ಅಧಿಕಾರಿಗಳು ಏನು ಆದೇಶ ಕೊಡ್ತಾರೆ ಅದನ್ನೇ ಮಾಡ್ತಾರೆ. ದಾರಿ ತಪ್ಪಿಸಕ್ಕೆ ಹೇಗೆ ಸಾಧ್ಯ ಅಂತ ಕೆಳ ಹಂತದ್ದು ಅಧಿಕಾರಿಗಳು ಹೇಗೆ ದಾರಿ ತಪ್ಪಿಸಕ್ಕೆ ಸಾಧ್ಯ? ಯಾಕಂದ್ರೆ ಡೈರೆಕ್ಷನ್ ಅಲ್ಲ, ಎಲ್ಲವನ್ನೂ ಡೈರೆಕ್ಷನ್ ಕೊಡುದು ಅಂತ ಹೇಳಿದ್ರೆ, ಇವಾಗ ಮುಖ್ಯಮಂತ್ರಿ ಇದ್ರೆ ಜಿಲ್ಲೆಗೆ ಬಂದು ಒಂದು ಉಸ್ತುವಾರಿ ಸಚಿವ ಎಲ್ಲವನ್ನೂ ಅವರ ಪೇಪರ್ ನ ತೆಗೆದುಬಿಟ್ಟು ಮುಖ್ಯಮಂತ್ರಿ ನೋಡ್ಲಿಕ್ಕೆ ಆಗಲ್ಲ. ಏನು ಉಸ್ತುವಾರಿ ಕೊಡುದು ಅದನ್ನೇ ನೋಡ್ಬೇಕಿತ್ತು. ಆ ನಂತರ ತಮ್ಮಂತ ಮಾಧ್ಯಮ ಮುಖಾಂತರ ಬರುವಾಗ ಗೊತ್ತಾಗುದು ಮುಖ್ಯಮಂತ್ರಿಗೆ ಈ ತರ ಆಗ್ತಾ ಇದೆ ಅಂತ. ಅದನ್ನ ಆಗಿದೆ, ಅದನ್ನ ಅವರು ಸರಿಪಡಿಸ್ತಾರೆ. ಮುಂದಕ್ಕೆ ಸರಿಪಡಿಸಿ SIT ಎಂಬ ಹೆಸರನ್ನು ಉಳಿಸುವ ಕೆಲಸವನ್ನು, ಕರ್ನಾಟಕ ರಾಜ್ಯದ ಪೊಲೀಸರ ಹೆಸರನ್ನು, ರಾಜ್ಯ ಸರ್ಕಾರ ಹೆಸರನ್ನು ಉಳಿಸೋ ಕೆಲಸ ಮೋಹಂತಿ ಅವರು ಮಾಡೇ ಮಾಡ್ತಾರಂತ ನಮ್ಗೆ ಧೈರ್ಯ ಇದೆ ಸರ್. ಏನಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೋಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಗಂಡುಪಾಲ್ಯ ಗ್ಯಾಂಗ್ ಅನ್ನು ಗೂಢ ಗ್ಯಾಂಗ್ ಅಂತ ಟ್ರೋಲ್ ಮಾಡ್ತಾರೆ. ಅದಕ್ಕೆ ನೀವು ಯಾವ ರೀತಿ ಉತ್ತರ ಕೊಡ್ತೀರಾ? ಸರ್, ದಾರಿಯಲ್ಲಿ ಹೋಗೋ ನಾಯಿಗೆಲ್ಲ ನಾವು ಕಲ್ಬಿಸಿ ಹಾಕ್ಬೇಕಾ? ಅವಶ್ಯಕತೆ ಇದೆಯಾ? ಅದು ಬೊಗ್ಳುತ್ತಾ ಇರುತ್ತೆ ಸರ್, ಅದು ಬೊಗಳುವುದೇ ಕೆಲಸ. ಅದು ಎಲ್ಲೋ ಸ್ವಲ್ಪ ಇಂಜಲ್ ತಿಂದು ಇಲ್ಲ ವೇಸ್ಟ್ ತಂದು ಹಾಕಿರೋ ತಿಂದುಬಿಟ್ಟು ಬೊಗಳ್ತಾ ಇರುತ್ತೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸಲ್ಲ. ನೇರವಾಗಿ ಬಂದ್ರೆ ಅದಕ್ಕೆ ಉತ್ತರ ಕೊಡ್ಬೋದು. ಎಲ್ಲೋ ಜಾಲತಾಣ ಬರ್ತಾ ಇದೆ, ಇನ್ನೊಂದರ ಬರ್ತಾ ಇದೆ ಅಂತ ಅದಕ್ಕೆ ನಾವು ಉತ್ತರ ಕೊಡುವರಲ್ಲ. ನಾವೇನಿದ್ರು ಕಾನೂನು ಪ್ರಕಾರವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ನಮಗೆ ದೊಡ್ಡರಾಜ್ ಸರ್ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ರಾತ್ರಿ ಆಗಲು ನಮ್ಮ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಬೇಕಾಗಿತ್ತು ನಮ್ಗೆ. ಅಂತ ಒಂದು ವಕೀಲರು ಬೇಕಿತ್ತು, ಅದು ಸಿಕ್ಕಿದ್ದು. ಇನ್ನೊಂದು ದೊಡ್ಡ ಟೀಮೇ ಇದೆ ವಕೀಲರು. ಆ ಒಂದು ತಂಡ ಕಾನೂನು ಚೌಕಟ್ಟಲ್ಲಿ ನಮಗೆ ಸಹಕಾರ ಕೊಡ್ತಾ ಇದೀವಿ. ಸತ್ಯವನ್ನು ಹೊರ ತರುವ ಎಲ್ಲಾ ಕೆಲಸ ಮಾಡ್ತಾ ಇದ್ದಾರೆ. ಸರ್, ನಾನು ಹೋಗಿಲ್ಲ. ನನಗೆ ಗೊತ್ತಾಗಿರೋದು ಮಾರ್ಚ್ ತಿಂಗಳಲ್ಲಿ, ಅವತ್ತಲ್ಲ, ಆ ನಂತರ ನನಗೆ ಗೊತ್ತಾಗಿರೋದು. ಇದು ಒಂದು ವರ್ಷ, ಒಂದಲ್ಲ 2 ವರ್ಷ ಆಗಿರ್ಬೋದು ಸರ್. 2 ವರ್ಷ ಹಿಂದೆ ಹೋಗಿರೋದು. ಯಾವಾಗ ಚಿನ್ನಯ್ಯ ಬಂದ ಈ ವಿಷಯ ಪ್ರಸ್ತಾವನೆ ಮಾಡಿ ಅವತ್ತೇ ಹೋಗಿರೋದು ಸರ್. ಅವತ್ತಿಂದ ಆ ಸಮಯ ಆಗಿರ್ಬೋದು, ಆ ಮಧ್ಯೆಯಲ್ಲಿ ಹೋಗಿರ್ಬೋದು. ಅವತ್ತು ಹೋಗಿಟ್ಟು ಸ್ವಾಮೀಜಿಯಲ್ಲಿ ಮಾತಾಡ್ತಾರೆ ಸರ್. ಅದು
ಸ್ವಾಮೀಜಿಯವರು ಹಣದ ಸಹಾಯ ಕೂಡ ಮಾಡಿದ್ದಾರೆ ಅಂತ ಹೇಳ್ತಿದ್ರು ಈ ಹೋರಾಟಕ್ಕೆ. ಇಲ್ಲ, ಅದು ನಾನು ಒಪ್ಪುವುದಿಲ್ಲ, ನನಗೆ ಗೊತ್ತೂ ಇಲ್ಲ. ಅವರು ಇದ್ದ ವಿಷಯವನ್ನು ಹೇಳಿ ಬಂದಿದ್ದಾರೆ. ಅಂತ ವಿಷಯವನ್ನೆಲ್ಲ ನಾನು ತಲೆ ಹಾಕೋದೇ ಇಲ್ಲ, ಅಂತ ವಿಷಯ ನನಗೆ ಗೊತ್ತಿಲ್ಲ ಸರ್. ಅದ ಸ್ವಾಮೀಜಿ ಅಂತ ಒಂದು ವ್ಯವಹಾರ ಮಾಡಿದಂತೆ ಹೇಳಲಿಕ್ಕೆ ಕೇಳಲಿಕ್ಕೂ ಆಗಲ್ಲ ಸರ್. ಅದು ಸುಳ್ಳು. ಇತ್ತೀಚೆಗೆ ಯಾಕೆ ಅದು ಫೋಟೋ ಎಲ್ಲ ವೈರಲ್ ಆಯ್ತು ಅಂತ ಹೇಳಿ ಸ್ವಾಮೀಜಿಗಳ ಭೇಟಿಯ ವಿಚಾರ ಇತ್ತೀಚೆಗೆ ವರದಿ ಸಲ್ಲಿಸಿದ ನಂತರ ಒಂದು ಅಲ್ಲ, ಅಲ್ಲ ಮುನ್ನೆಲೆಗೆ ಬಂದಿರೋ ವಿಷಯ ಅಲ್ಲ. ಇವಾಗ ಇವಾಗ ಜನರಿಗೆ ಗೊತ್ತಾಗಬೇಕು ಇದು ಷಡ್ಯಂತ್ರ ಹೌದಲ್ವಾ ಅಂತ. ಷಡ್ಯಂತ್ರ ಮಾಡುವವರಾಗಿದ್ದರೆ ಯಾವ ಕಾರಣಕ್ಕೆ ಸ್ವಾಮೀಜಿ ಹತ್ರ ಹೋಗ್ಬೇಕಿತ್ತು? ಷಡ್ಯಂತ್ರ ಮಾಡಿರೋ ವಿಷಯ ಅಲ್ಲ ಅಂತ ಅದನ್ನು ತೋರಿಸಲಿಕ್ಕೆ ನೋಡಿ ನಾವು ಷಡ್ಯಂತ್ರ ಮಾಡಿಲ್ಲ, ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ನಮ್ಮನ್ನು ಜೈಲು ಹಾಕೋ ಕೆಲಸವನ್ನು ಆದಷ್ಟು ನೋಡ್ತಾ ಇದ್ದಾರೆ ಕೆಲವೊಂದು ಮಾಧ್ಯಮಕಾರ ನೋಡ್ತಾ ಇದ್ದಾರೆ, ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ಇದಲ್ಲ ಎಂಬುದನ್ನು ತೋರಿಸಲಿಕ್ಕೆ ಅದು ತೋರಿಸ್ತಾರೆ. ನೋಡೋ ಇಲ್ಲ, ನಾವು ಸ್ವಾಮೀಜಿ ಹತ್ರ ಹೋಗಿ ನ್ಯಾಯಯುತವಾಗಿ ಸತ್ಯಾಸತ್ಯ ಘಟನೆಯನ್ನು ವಿವರಣೆ ನೀಡಿ ಆ ನಂತರ ನಾವು ಏನೊಂದು ವಕೀಲ ಮುಖಾಂತರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿಂದ ತಿರುಗಿ SP ಹತ್ರ ಬಂದು ಆ ನಂತರ ಇದೇ ನ್ಯಾಯಾಲಯಕ್ಕೆ ಬಂದು ಆ ಬುರುಳಿನ ಇಲ್ಲಿ ತೋರಿಸಿ ಆ ಮಾಜರ ಪ್ರಕಾರವಾಗಿ ಉಳಿದ ಕೆಲಸವನ್ನು ಮಾಡಿರೋದು. ಸತ್ಯಾಸತ್ಯ ಗೊತ್ತಾಗಬೇಕಲ್ಲ ಜನರಿಗೆ, ಅದಕ್ಕೋಸ್ಕರ ಮಾತ್ರ ಆ ಫೋಟೋ ತೋರಿಸ್ತಾರೋ. ಇಲ್ಲ ಯಾರು ನಂಬಲ್ಲ, ಕೇಳ್ತಾ ಇದಾರಲ್ಲ ಫೋಟೋ ಕೊಡಿ, ವಿಡಿಯೋ ಕೊಡಿ ಅಂತ, ಅದನ್ನ ಇವಾಗ ಕೊಡ್ತಾ ಇದೀವಿ. ಯಾರ ತೇಜವಧೆ ಮಾಡ್ಲಿಕ್ಕೆ, ಸ್ವಾಮಿಯ ತೇಜವಧೆ ಮಾಡ್ಲಿಕ್ಕೆ ಅಲ್ಲ. ನನ್ನ ಪ್ರಕಾರವಾಗಿ ನಮಗೆ ಒಂದು ದೆರಗಿಳಿದ ಮಂಜುನಾಥ್ ಅಂತ ಹೇಳ್ಬೋದು, ಅದು ಆ ಸ್ವಾಮಿಯನ್ನು. ಅಷ್ಟು ನಮಗೆ ಒಂದು ಹೆಲ್ಪ್ ಆಗ್ತಾ ಇದೆ. ಇವಾಗ ಆ ಸ್ವಾಮಿ ಉತ್ತರ ಕೊಡ್ಬೇಕು, ಜನರಿಗೂ ಕೊಡ್ಬೇಕು, ಸರ್ಕಾರವೂ ಕೊಡ್ಬೇಕು. ತನಿಖೆ ಯಾವ ರೀತಿಯಲ್ಲಿ ಮಾಡ್ಬೇಕು, ಸ್ವಾಮಿ ಒಂದು ಮಾರ್ಗದರ್ಶನ ಬೇಕಾಗ್ತದೆ ಇವಾಗ. ಯಾಕೆ ಸ್ವಾಮೀಜಿಗಳು ಮಾತಾಡ್ತಿಲ್ಲ ಇಷ್ಟು ಆದ್ರೂ ಕೂಡ? ಅಲ್ಲ, ವೈರಲ್ ಆಯ್ತು, ಎಲ್ಲ ಸುದ್ದಿ ಆಗ್ತಾ ಇದೆ, ಯಾಕೆ ಸ್ವಾಮೀಜಿಗಳು ಸಮಾಜ ಮಾತಾಡ್ತಾರಲ್ವ, ಎಲ್ಲದಕ್ಕೂ ಓಡಿ ಬಂದು ಇವಾಗ ರಾಜಕೀಯ ನಾಯಕರು ಒಂದು ಮಾತಾಡುವಂಗೆ ಮಾತಾಡ್ಲಿಕ್ಕೆ ಆಗಲ್ವಲ್ಲ. ಆಯ್ತಾ, ಎಲ್ಲದಕ್ಕೂ ಬಂದು ಮಾತಾಡುವಂಗೆ ಸ್ವಾಮೀಜಿಯವರು ಬಂದು ಬೀದಿ ಬಂದು ಮಾತಾಡ್ಲಿಕ್ಕೆ ಆಗಲ್ಲ, ರಂಪಾಟ ಮಾಡ್ಲಿಕ್ಕೆ ಆಗಲ್ಲ. ಅವರು ಏನು ಸತ್ಯ ಇದೆ ಆ ಸತ್ಯ ಘಟನೆಯನ್ನು ಮುಂದಿನ ದಿನಗಳಲ್ಲಿ ಹೇಳ್ತಾರೆ ಸರ್. ಅದು ಸ್ವಾಮೀಜಿಗಳ ಹತ್ರ ವಿಚಾರಣೆ ಮಾಡಿದ್ದಾರೆ ಈ ವಿಚಾರದಲ್ಲಿ? ಅದು ಗೊತ್ತಿಲ್ಲ ಸರ್. SIT ಅವರಿಗೆ ನನ್ನ ಮನೆಗೆ ಬರುವಾಗ ಅವ್ರಿಗೆ ಹೋಗ್ಬೋದಿತ್ತು, ಹೋಗಿಲ್ಲ. ಅದೇನು ವಿಷಯ ಅಂತ ಗೊತ್ತಿಲ್ಲ. ಅದ ಅವರ ಹೆಸರು ಹೇಳಿದಾರ ಇಲ್ವ ಅಂತಲೂ ಗೊತ್ತಿಲ್ಲ. ಅದು ಮುಂದಿನಲ್ಲಿ ಆಗ್ಬೋದು ಅಂತ ಕಾಣಿಸ್ಬೋದು. ಈಗ ವರದಿ ಕೊಟ್ಟಿದ್ದಾರೆ, ಅದರಲ್ಲಿ 6 ಜನ ಆರೋಪಿಗಳು ಅಂತೇಳಿ ಒಂದು ಪ್ರಾಥಮಿಕ ಮಾಹಿತಿ ಸಿಗ್ತದೆ. ಅದಕ್ಕೆ ನೀವೇನ್ ಹೇಳ್ತೀರಾ? ನೀವು 5ನೇ ಆರೋಪಿ ಅಂತ ಹೇಳ್ತಾರೆ. ನನಗೆ ಬಂದಿಲ್ಲ, ಮಾಧ್ಯಮವರಿಗೆ ಯಾರು ಕೊಟ್ಟಿರೋದು ಗೊತ್ತಿಲ್ಲ. ಯಾವುದೇ ಕಾರಣಕ್ಕೆ SIT ಅವರು ಹೇಳಿದ್ರು ಇದರ ವರದಿಯನ್ನು ಯಾರಿಗೂ ಔಟ್ಸೈಡ್ ಕೊಡಬಾರ್ದಂತ. ಆ ಕೊಡಬಾರ್ದು ಎಂಬ ಉದ್ದೇಶದಿಂದಲೇ ನಾನು ಸೀನಿಯರ್ ವಕೀಲನ ಕರೆತಂದು ಇಲ್ಲಿಂದೊಂದು ವಾದ ವಿವಾದ ಜಡ್ಜಾಗಿ ಆಗಿ ಅದರ ಮುಖಾಂತರವಾಗಿ ನಮಗೆ ಕೊಡ್ತೀವಿ ಅಂತ ಹೇಳಿ, ಆದ್ರೆ ನನ್ನ ಕೈಗೆ ಇನ್ನೂ ಕೊಟ್ಟಿಲ್ಲ. ನನ್ನ ಪ್ರಕಾರವಾಗಿ ಈ ಒಂದು ಅರ್ಜಿ ಮೊದಲನೇದಾಗಿ ನನಗೆ ಬರಬೇಕು. ಇಡೀ ದೇಶದಲ್ಲಿ ಯಾರಿಗೂ ಕೊಡಬಾರ್ದು, ನನಗೆ ಬರಬೇಕು. ಆದ್ರೆ ಯಾರಿಗೂ ಬರದೆ ಯಾವ ಆಧಾರ ಮೇಲೆ ಮಾಧ್ಯಮವರು ಸುದ್ದಿ ವಿತರಣೆ ಮಾಡೋದು ಗೊತ್ತಾಗ್ತಾ ಇಲ್ಲ. ಇದನ್ನು ನಿಲ್ಲಿಸಿ ನೀವು. ಈ ರೀತಿಯಲ್ಲಿ ಸುಳ್ಳು ಸುದ್ದಿಯನ್ನು ಹಂಚಿಬೇಡಿ, ಸತ್ಯ ಘಟನೆ ಹಾಕಿ, ಬೇಡ ಅಂತ ಹೇಳಲ್ಲ ನಾವು. ಹೌದು, ಆದರೆ ಓಕೆ, ದಾಖಲೆ ಪ್ರಕಾರ ನೋಡಿ SIT ಅವರು ಕೊಟ್ಟಿದ್ದಾರೆ, ಇದನ್ನು ತೋರಿಸ್ಬೇಕು, ಹೌದಲ್ವ ಸ್ವಾಮಿ? ಇದನ್ನು ಯಾವುದನ್ನು ತೋರಿಸದೆ ಏಕಾಏಕಿ ನಮ್ಮ ಮೇಲೆ ಗುಬೆ ಕೂರಿಸೋ ಕೆಲಸವನ್ನು ಮಾಡಬೇಡಿ. ಇದಕ್ಕೆ ಮುನ್ನೆ ಹೇಳಿದ್ ನೋಡಿ, ಈ ಪಬ್ಲಿಕ್ ಮೇಲೆ ಯಾರಾದ್ರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಿದರೆ, ಯಾರ್ಯಾರು ಈ ಸುದ್ದಿಯನ್ನು ಹಂಚ್ತಾರೆ ಅವರು ನೇರ ಹೊಣೆಗಾರರಾಗಿರ್ತಾರೆ. ಇದಕ್ಕೆ ನಮಗೆ ಕೊಡದಿರೋ ಮಾಹಿತಿಯನ್ನು ಯಾವ ರೀತಿ SIT ಇಂದ ಹೋಗಿರೋದು? ಹಾಗೆ SIT ಯಾರಿದ್ದಾರೆ? ಹಂಗೆ SIT ಮಾಧ್ಯಮ ಒಂದು ಕೇಂದ್ರವಾಗಿದೆಯಾ? SIT ಇಂದ ಯಾರು ಇದು ಕೊಟ್ಟಿರೋದು? ಇದನ್ನೆಲ್ಲ ಮುಂದಿನ ತನಿಖೆ ಆಗ್ಲೇ ಬೇಕಾಗ್ತಿದ್ದು. ಇದು ಒಂದಲ್ಲ ಇವತ್ತಲ್ಲ, ಯಾವತ್ತು ಪ್ರಾರಂಭ ಆಗಿದೆ ಅವತ್ತಿಂದ ಇವತ್ತಿನ ತನಕ SIT ಇಂದ ಪ್ರತಿಯೊಂದು ಮಾಹಿತಿಯನ್ನು ಸೋರಿಕೆ ಆಗಿದೆ. ಅದು ನಿಲ್ಬೇಕು, ಸತ್ಯಾಸತ್ಯ ರೀತಿಯಲ್ಲಿ ತನಿಖೆ ಆಗಬೇಕು. ಈ ಒಂದು ಬುರುಡೆ ವಿಷಯದಲ್ಲಿ ಮಾತ್ರ ತನಿಖೆ ಆಗ್ತಾ ಇದೆ ಅಲ್ಲ. ನಾನು ಹೇಳಿದ ಎಲ್ಲ ವಿಷಯನ ತನಿಖೆ ಮಾಡ್ಬೋದಿತ್ತಲ್ಲ, ಎಲ್ಲವನ್ನ ತನಿಖೆ ಮಾಡಿ ಒಂದು ವರದಿ ಕೊಡ್ಬೋದಿತ್ತ? ಅದು ಕೊಡ್ತಾ ಇಲ್ವಲ್ಲ. ನಮ್ಮ ಮೇಲೆ ಏನಕ್ಕೆ ಗುಬೆ ಕೂರಿಸ್ಬೇಕು? ನನ್ನ ಪ್ರಕಾರವಾಗಿ ಇವಾಗ 16ನೇ ತಾರೀಕು 16/12/2025 ಬೆಳ್ತಂಗಡಿ ತಾಲೂಕಲ್ಲಿ ನಡೀತಿರುವಂತ ಒಂದು ಸಭೆ ಇದೆ. ಅಂದ್ರೆ ಕೊಂದವರು ಯಾರು ಎಂಬುದರ ಪ್ರಶ್ನೆ ಮಾಡಿಕೊಂಡು ಮಹಿಳಾ ಸಂಘಟನೆಯವರು ಮುಂದೆ ಬಂದು ಹೋರಾಟ ಮಾಡ್ತಾ ಇದ್ದೀವಿ. ಅದನ್ನು ನಿಲ್ಲಿಸುವ ಉದ್ದೇಶದಿಂದ ಕೆಲವೊಂದು ಮಾಧ್ಯಮವರ ಮುಖಾಂತರವಾಗಿ ಇದನ್ನು ನಿಲ್ಲಿಸುವ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಈ ಒಂದು ಹೋರಾಟ ನಿಲ್ಲಲ್ಲ. ಅದು ಮಹಿಳಾ ಸಂಘಟನೆಯವರು ಮಾಡ್ತಾ ಇರೋದು, ಅದಕ್ಕೆ ಅದು ಸತ್ಯ ರೀತಿಯಲ್ಲಿ ಆಗ್ತದೆ. ಯಾರ ವಿರೋಧನ ಅಲ್ಲ, ಯಾವುದಲ್ಲ, ಸತ್ಯ ಹೊರಗೆ ಬರ್ಬೇಕು, ಆ ಉದ್ದೇಶ ಮಾಡ್ತಾ ಇರೋದು. ಈಗ ಮಾಧ್ಯಮದಲ್ಲಿ ಬರುವ ವಿಚಾರ ಮತ್ತು SIT ವರದಿ ಬೇರೆ ಬೇರೆ ಇದೆ ಅಂತ ನಿಮಗೆ ಅದು ಗೊತ್ತಿಲ್ಲ ಸರ್. ಏನಿದ್ರು ಸರ್ ಕಾನೂನು ಪ್ರಕಾರ ಎಲ್ಲರಿಗೂ ಒಂದೇ ತರ ಆಗ್ಬೇಕು ತಾನೆ. ನಮಗೆ ಕೊಡ್ತಾ ಇಲ್ಲ, ಮಾಧ್ಯಮರು ಕೊಡ್ತಾ ಇದಾರೆ. ನಾವು ಆರೋಪಿ ಅಂತಿದ್ರೆ ನಮಗೆ ಕೊಡ್ಬೇಕಲ್ಲ ಸ್ವಾಮಿ. ನಮಗೆ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ಬೇಕಾ? ನಮ್ಮ ಸೇಫ್ಟಿ ನಾವು ನೋಡ್ಬೇಕಂತ ಕಾನೂನು ಪ್ರಕಾರವಾಗಿ. ಅದಕ್ಕೋಸ್ಕರ ನಮಗೆ ಕೊಡ್ಬೇಕು ತಾನೆ. ನಾವು ಮಾಧ್ಯಮದಲ್ಲಿ ಬಂದ್ರು ಹಿಡ್ಕೊಂಡು ಹೋಗಿ ಕೋರ್ಟಿಗೆ ತೋರಿಸಲಾಗತ್ತಾ? ಅದಾಗಬಾರ್ದು. ಅದನ್ನ ಹೇಳ್ತಾರೆ ಮಾಧ್ಯಮವರು ಹೇಳ್ತಾ ಇರೋದು ಸತ್ಯ ಆದ್ರೆ ಓಕೆ, ಒಪ್ಕೊಳ್ಳೋಣ, ಅದಕ್ಕೆ ಬೇಡ ಅಂತ ಅಲ್ಲ. ಆದ್ರೆ ಒಂದು ದಾಖಲೆ ತೋರಿಸ್ಬೇಕಲ್ಲ. ಯಾರ ಹತ್ರ ದಾಖಲೆ ಇಲ್ಲ. ಒಂದನೇ ಆರೋಪ ಪಟ್ಟಿ ಅಂತ ಹೇಳ್ತಾರೆ, ಒಂದನೇ ಪಾರ್ಥಿವ ವರದಿ ಅಂತ ಹೇಳ್ತಾ ಇದಾರೆ. ಅದು ಯಾವ್ದಾಗಾರೆ? ಪಾರ್ಥಿವ ವರದಿ ಅಂತ ನಮ್ಮ ಲೆಕ್ಕದಲ್ಲಿ ಅವ್ರ ಹೇಳೋದು ಇಲ್ಲ ಆರೋಪ ಪಟ್ಟಿ ಅಂತ. ಆರೋಪ ಪಟ್ಟಿ ನಮ್ಮ ಜೈಲು ಹಾಕ್ಬೇಕಿತ್ತಲ್ಲ. ಅವರ ಪ್ರಕಾರ ಆರೋಪ ಪಟ್ಟಿ ಮುಖಾಂತರ ನಮ್ಮ ಜೈಲು ಹಾಕಿದ್ದಾರೆ. ನನ್ನ ಪ್ರಕಾರ ಇದನ್ನು ತಮ್ಮ ಮುಂದೆ ಮಾತಾಡಿದ್ರೆ ನಾವು ಜೈಲಲ್ಲಿ ಕೂತು ಮಾತಾಡ್ತಾ ಇದೀವಿ ಅಂತ ಹೇಳ್ಬೋದು.